ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಓಂ ಸಹಸ್ರಮೂರ್ಧ್ನೇ ನಮಃ. ಓಂ ಅವಸೇ ಅಭೀಕಯಿತೋ ವಾ ತಮಿಂದ್ರ ಪಾಹಿ ರಿಷಃ ಅಮಾಚೇನ ಮರಣ್ಯೇ ಪಾಹಿ ರಿಷೋ ಮದೇಮ ಶತಹಿಮಾಃ ಸುವೀರಾಃ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 230ನೇಯ ಸಹಸ್ರಮೂರ್ಧ ಎಂಬ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇದಿಷ್ಟನ್ನು ನಾವೀಗ ನೋಡಬೇಕಾಗಿದೆ. ಆ ಮಂತ್ರಗಳ ಅರ್ಥವನ್ನು ನೋಡುವುದಕ್ಕಿಂತ ಮುಂಚೆ ಸಹಸ್ರಮೂರ್ಧ ಎಂಬ ನಾಮಕ್ಕೆ ಏನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ನೋಡೋಣ. ಮೂರ್ಧ ಅಂದರೆ ನಮ್ಗೆ ಗೊತ್ತಿರುವಂತೆ ಪ್ರಸಿದ್ಧವಾದ ಅರ್ಥ ತಲೆ ಅಂತ. ಅನಂತ ಶೀರ್ಷಗಳುಳ್ಳವನಾದ್ರಿಂದ, ಸಹಸ್ರ ಅಂದರೆ ಕೇವಲ 1000 ಅಂತ ಅರ್ಥ ಅಲ್ಲ, ಅನಂತ ತಲೆಗಳುಳ್ಳವನಾದ್ರಿಂದ ಭಗವಂತನನ್ನ ಸಹಸ್ರ ಮೂರ್ಧ ಅಂತ ಹೇಳ್ತಾರೆ. ಮತ್ತೆ ಸಹಸ್ರ ತಲೆಗಳುಳ್ಳಂತಹ ಶೇಷ ಆ ಸ್ವರೂಪವನ್ನ, ಸಹಸ್ರ ತಲೆಗಳುಳ್ಳ ಸ್ವರೂಪವನ್ನು ಪಡೆದದ್ದು ಈ ಭಗವಂತನಿಂದಲೇ. ಹೀಗೆ ಭಗವಂತ ಸ್ವಯಂ ಅನಂತ ಶೀರ್ಷವುಳ್ಳವನು ಮತ್ತು 1000 ತಲೆಗಳುಳ್ಳ ಶೇಷನಿಗೆ ಆ 1000 ತಲೆಗಳನ್ನು ಕೊಟ್ಟವನು ಭಗವಂತ. ಆದ್ರಿಂದ ಅವನನ್ನು ಸಹಸ್ರಮೂರ್ಧ ಅಂತ ಹೇಳ್ತಾರೆ. ತನ್ನ ಸಾವಿರಾರು ಭಕ್ತರಿಗೆ ಸಾವಿರಾರು ಅಪೇಕ್ಷೆಗಳನ್ನು ಈಡೇರಿಸುವಂತಹ ಪ್ರಧಾನನಾದಂಥ ದೇವತ, ಹಿರಿಯ ದೈವತ, ಪರತತ್ವ ಅಂತ ಹೀಗೆ ಕೂಡ ಅರ್ಥ ಹೇಳ್ತಾರೆ. ಸಹಸ್ರ ಅಂದರೆ ಸಹಸ್ರಾರು ಅಭೀಷ್ಟಗಳು. ಸಹಸ್ರಾರು ಭಕ್ತರು, ಅವರಿಗೆ ಸಹಸ್ರ ಅಂದರೆ ಅಭೀಷ್ಟಗಳನ್ನು, ಸಹಸ್ರಾರು ಅಭೀಷ್ಟಗಳನ್ನು ಈಡೇರಿಸುವ ಪ್ರಧಾನ. ಮೂರ್ಧ ಅಂದರೆ ತಲೆ. ತಲೆ ಹೇಗೆ ನಮ್ಮ ಶರೀರದಲ್ಲಿ ಪ್ರಧಾನವೋ ಹಾಗೆ ಭಗವಂತನೂ ಕೂಡ ಪ್ರಧಾನನಾದ್ರಿಂದ ಈ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ ಅಂತ ಅದರ ಅರ್ಥ. ಇದಿಷ್ಟು ಸಹಸ್ರಮೂರ್ಧ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ನಮಗೆ ಸಿಗುವಂತಹ ಅರ್ಥಗಳು. ಮತ್ತೆ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸಹಸ್ರ ಅಂದರೆ ಅನಂತ ಜೀವರೇನಿದ್ದಾರೆ ಅಥವಾ ಚೇತನ ಮತ್ತು ಅಚೇತನ ವಸ್ತುಗಳೇನಿವೆ ಅವುಗಳೆಲ್ಲರಲ್ಲೂ ಕೂಡ ಮೂರ್ಧ ಪ್ರಧಾನನಾದವನು. ಸಹಸ್ರೇಶು ಮೂರ್ಧ ಸಹಸ್ರಮೂರ್ಧ ಅಂತ ಹೀಗರ್ಥ ಕೂಡ ಆಗಬಹುದು. ಅದು ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥ ಅಂತ ನಾವು ಗಮನಿಸಬೇಕು. ಇದಿಷ್ಟನ್ನ ಈಗ ನೋಡಿದ್ದೀವಿ. ಇನ್ನು ಮುಂದೆ ಈ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ನೋಡೋಣ. ಮೂಲದ 6ನೇ ಮಂಡಲದ 24ನೇ ಸೂಕ್ತ, ಅಲ್ಲಿ 9ನೇ ಮಂತ್ರದಲ್ಲಿ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈ ಬೃಹತಿಯನ್ನ ಹೆಣೆದಿದ್ದಾರೆ. 9ನೇ ಮಂತ್ರ ಅಲ್ಲ, 10ನೇ ಮಂತ್ರ. ಆ 10ನೇ ಮಂತ್ರದಲ್ಲಿ ಪೂರ್ಣ ಸ್ವರೂಪ ಹೀಗಿದೆ: ಸಚಸ್ವನಾಯಮವಸೇ ಅಭೀಕ ಇತೋವಾ ತಮಿಂದ್ರ ಪಾಹಿ ರಿಷಃ ಅಮಾಚೇನ ಮರಣ್ಯೇ ಪಾಹಿ ರಿಷೋ ಮದೇಮ ಶತಹಿಮಾ ಸುವೀರಾಹ ಅಂತ. ಅಲ್ಲಿ ಸಚಸ್ವನಾಯಮವಸೆ, ಸಚಸ್ವನಾಯಂ ಅಂತ ಅನ್ನೋದು ಹಿಂದಿನ ಸಮೀರ್ಣ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅವಸೆ ಅಭೀಕ ಇತೋವಾ ತಮಿಂದ್ರ ಅಂತ ಅನ್ನೋದು ಈಗಿನ ನಾಮ, ಏನು ಸಹಸ್ರಮೂರ್ಧ ಅಂತಿದೆ, ಇದಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಮೂಲದಲ್ಲಿ ಅದು 10ನೇ ಮಂತ್ರ ಒಂದೇ ಮಂತ್ರ. ಆ 10ನೇ ಮಂತ್ರದಲ್ಲಿ ಸಚಸ್ವನಾಯಂ ಅನ್ನೋದು ಹಿಂದಿನ ಮಂತ್ರಕ್ಕೆ, ಹಿಂದಿನ ನಾಮಕ್ಕೆ, ಉಳಿದಿದ್ದೆಲ್ಲವೂ ಈ ನಾಮಕ್ಕೆ. ಅಲ್ಲಿಗೆ ಆ 6ನೇ ಮಂಡಲದ 25ನೇ ಸೂಕ್ತವೂ ಕೂಡ ಸಮಾಪ್ತವೇ ಆಗಿ ಹೋಗ್ತದೆ. ಸುವೀರಾಹ ಅನ್ನುವವರೆಗೂ ಬೃಹತಿ ಮಂತ್ರವೂ ಕೂಡ ಸಮಾಪ್ತ ಆಗ್ತದೆ. ಅಲ್ಲಿ ಸಚಸ್ವನಾಯಂ ಅಂತ ಅನ್ನೋದಕ್ಕೆ ಈಗಾಗಲೇ ಸಾಯಣಾಚಾರ್ಯ ಹೇಳಿದ ಅರ್ಥ ನಾವು ನೋಡಿದ್ದೇವೆ. ಇಂದ್ರನಿಗೆ ಸಂಬೋಧನೆ. ನಾಯ ಅಂದರೆ ನಾಯಕ, ನೇತಾರ, ಕರ್ಮಗಳನ್ನು ಸ್ತೋತ್ರಗಳನ್ನು ಮಾಡುವಂತಹ ನೇತಾರ, ಈ ಯಜಮಾನ.
ಅವನನ್ನ ಅಭೀಕ ಅಂದ್ರೆ ಸಂಗ್ರಾಮ, ಅಭೀಕೆ ಅಂದ್ರೆ ಸಂಗ್ರಾಮೆ, ಯುದ್ಧದಲ್ಲಿ, ಅವಸೆ ರಕ್ಷಣೆಗಾಗಿ ಅವನು ಯುದ್ಧದಲ್ಲಿ ತೊಡಗಿದ್ದಾನೆ. ಆ ಯುದ್ಧಕ್ಕಾಗಿ ನೀನು ರಕ್ಷಣೆ ಕೊಡಬೇಕಾಗಿದೆ. ಸಚಸ್ವ, ಸೇವಸ್ವ ಅಂತ ಹೀಗಾದ್ರ ಅರ್ಥ. ಅವನ ಹತ್ರ ಬಂದಿರು. ಮತ್ತೆ ಇತೋವ, ಇತಃ ಅಂದ್ರೆ ಸಮೀಪದಲ್ಲಿರುವಂಥದ್ದು, ಸಮೀಪದಲ್ಲಿರುವ ಆಪತ್ತಾಗಲಿ ಶತ್ರುವಾಗಲಿ ಅದರಿಂದಲೂ ನೀನು ಆತನನ್ನು ರಕ್ಷಿಸಬೇಕು. ದೂರದಲ್ಲಿರುವಂತಹ ಆಪತ್ತಾಗಲಿ ಅದರಿಂದಾಗಲೂ ರಕ್ಷಿಸಬೇಕು. ಇತೋವ ಅಂದ್ರೆ ಅಸ್ಮಾತ್ ಸನ್ನಿಕೃಷ್ಟಾಚ್ಚ ರಿಷಃ ಶತ್ರೋಹ, ಸಮೀಪದಲ್ಲಿರುವ ರಿಷ ಅಂದ್ರೆ ಶತ್ರು, ಅದು ಪಂಚಮಿ ವಿಭಕ್ತಿ ಏಕವಚನ. ರಿಷಃ ಶತ್ರೋಹ ಅಮುತ, ಮತ್ತೆ ಅವನನ್ನ ದೂರದಲ್ಲಿರುವಂತಹ ಶತ್ರುವಿನಿಂದಲೂ ಕೂಡ ನೀನು ರಕ್ಷಿಸಬೇಕು. ವಿಪ್ರಕೃಷ್ಟಾಚ್ಚ ಶತ್ರೋಹ, ದೂರದಲ್ಲಿರುವ ಶತ್ರು, ಸಮೀಪದಲ್ಲಿರುವ ಶತ್ರು ಎಲ್ಲರನ್ನೂ ಕೂಡ ಹೊಡೆದು ಓಡಿಸಿ ನೀನು ಈ ಭಕ್ತನನ್ನು ರಕ್ಷಿಸಬೇಕು. ಇತೋವಾ ಅಂತ ಅಷ್ಟೇ ಇದೆ ಮಂತ್ರದಲ್ಲಿ. ಇತಃ ಅಂದ್ರೆ ಸಮೀಪದಲ್ಲಿರುವಂಥದ್ದು, ಇರುವಂತಹ ಆಪತ್ತು ಶತ್ರು. ಶತ್ರು ಅಂತ ಇಲ್ಲಿ ಮುಖ್ಯವಾಗಿ ನಮ್ಗೆ ಕಾಣಿಸ್ಬಹುದು, ರಿಷಃ ಅಂತ. ಆ ಶತ್ರುವಿನಿಂದ ಕಾಪಾಡುವಂತ. ವಾ ಅಂತ ಬಂದಿದೆ, ಅದರಿಂದಲೂ ಅಂತ ಬಂದಿರುವುದರಿಂದ ಸಮೀಪದಲ್ಲಿರುವ ಶತ್ರುವಿನಿಂದಲೂ ರಕ್ಷಿಸು, ದೂರದಲ್ಲಿರುವ ಶತ್ರುವಿನಿಂದಲೂ ರಕ್ಷಿಸು ಅಂತ ನಾವಾಗಿ ತಿಳ್ಕೋಬೇಕಾಗ್ತದೆ. ಮತ್ತೆ ಹೇ ಇಂದ್ರ, ಇಂದ್ರ ದೇವತೆ, ತಮ್ ಸ್ತೋತಾರಂ ಪಾಹಿ ರಕ್ಷ, ಆ ನಿನ್ನ ಸ್ತೋತ್ರ ಮಾಡುವ ಯಜಮಾನನನ್ನ, ಸಾಧಕನನ್ನ ನೀನು ಪಾಹಿ ರಕ್ಷಿಸಬೇಕು. ಅಮ ಅಂದ್ರೆ ಮನೆಯಲ್ಲಿ, ಮತ್ತೆ ಅರಣ್ಯ ಅಂದ್ರೆ ಕಾನನದಲ್ಲಿ. ಅವನು ಮನೆಯಲ್ಲಿದ್ದಾಗಲಿ ಅರಣ್ಯದಲ್ಲಿದ್ದಾಗಲಿ ಋಷಃ ಶತ್ರುವಿನಿಂದ ಪಾಹಿ ಅವನನ್ನು ರಕ್ಷಿಸು. ಮತ್ತೆ ಸುವೀರಾಹ ಅಂದ್ರೆ ಶೋಭನ ಪುತ್ರಾಹ, ವಯಂ ನಾವು ಸುವೀರಾಹ ಅನೇಕ ವೀರರನ್ನ ಪಡೆದುಕೊಂಡವರು, ಅಂದ್ರೆ ಶ್ರೇಷ್ಠರಾದ ಮಕ್ಕಳನ್ನು ಪಡೆದುಕೊಂಡು, ಶತಹಿಮಾಹ ಶತ ಸಂವತ್ಸರಾನ್ 100 ವತ್ಸರಗಳನ್ನ ನಾವು ಬಾಳೋಣ, ಮರೆಯ ಸಂತೋಷದಿಂದ ಬಾಳೋಣ ಅಂತ ಅದರ ಅರ್ಥ. ಹೀಗೆ ನೀನು ರಕ್ಷಣೆ ಕೊಟ್ಟ ಮೇಲೆ ಶ್ರೇಷ್ಠರಾದ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನೂ ಪಡೆದು ನಾವು ಸುಖವಾಗಿ ಬಾಳೋಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಸಾಯಣಾಚಾರ್ಯ ಹೀಗೆ ಹೇಳಿದ ಅರ್ಥ ಆಯಿತು. ಇನ್ನು ಮುಂದೆ ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಈಗಾಗಲೇ ನಾವು ಭಗವಂತಾಚಾರ್ಯರು ಸಹಸ್ರಮೂರ್ಧ ಎಂಬ ಶಬ್ದ ಕೇಳಿರುವ ಅರ್ಥವನ್ನು ನೋಡಿದ್ದೇವೆ. ಸಹಸ್ರೇಭ್ಯ ಅಭೀಷ್ಠೇಭ್ಯ ಮೂರ್ಧ ಅಂತ ಹೀಗದರ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಸಹಸ್ರ ಅಂದ್ರೆ 1000 ಅಂತ ಅರ್ಥ. 1000 ಏನು? 1000 ಅಭೀಷ್ಟಗಳು, ಅಂದ್ರೆ ಅನಂತ ಅಭೀಷ್ಟಗಳು. ಅನಂತ ಸಾಧಕರಿದ್ದಾರೆ, ಅನಂತ ಅಭೀಷ್ಟಗಳನ್ನು ನೀನು ಅವ್ರಿಗೆ ಕೊಡ್ತೆ. ಅಭೀಷ್ಟೇಭ್ಯ ಅಂತದು ಪಂಚಮಿ ವಿಭಕ್ತಿ. ಪಂಚಮಿ ವಿಭಕ್ತಿ ಇತ್ತು, ಆ ಪಂಚಮಿ ವಿಭಕ್ತಿ ಲುಪ್ತ ಆಗಿದೆ ಆಮೇಲೆ ಸಮಾಸ ಆದ್ಮೇಲೆ. ಸಹಸ್ರೇಭ್ಯ ಮೂರ್ಧ ಸಹಸ್ರ ಮೂರ್ಧ ಸಮಾಸ ಆದ್ಮೇಲೆ ಪಂಚಮಿ ವಿಭಕ್ತಿ ಲುಪ್ತ ಆಗ್ತದೆ. ಸರಿ, ಪಂಚಮಿ ವಿಭಕ್ತಿ ಯಾಕೆ ಬಂದಿದೆ ಅಂದ್ರೆ ಲೆಬ್ಲೋಪ ನಿಮಿತ್ತ ಪಂಚಮಿ ಹೀಗೆ ಹೇಳ್ತಾರೆ ಅವರು. ಅಲ್ಲಿ ಮೂಲತಃ ಒಂದು ಲೆಪ್ರತ್ಯಂತವಾದ ಅವ್ಯಯ ಇತ್ತು, ಅದು ಲುಪ್ತವಾಗಿದೆ. ಅದು ಲುಪ್ತವಾಗಿ ಪಂಚಮಿ ವಿಭಕ್ತಿಯ ಶಬ್ದ ಬಂದಿರ್ತದೆ. ಹೀಗೆ ಲೆಪ್ರತೆ ಇದ್ರೆ ಏನಾಗ್ತದೆ ಹಾಗಾದ್ರೆ ಅಂದ್ರೆ ಸಹಸ್ರಾಣಿ ಪ್ರದಾಯ, 1000 ಅಭೀಷ್ಟಗಳನ್ನು ಕೊಟ್ಟು ನೀನು ಮೂರ್ಧ ಅಂದ್ರೆ ಈ ಪ್ರಧಾನನಾಗಿದ್ದಿ, ಎಲ್ಲರಿಗೂ ಕೂಡ ಸರ್ವೇಶಾಂ ಪ್ರಧಾನನಾಗಿದ್ದಿ ಅಂತ ಅದರ ತಾತ್ಪರ್ಯ. ಆ ಲೆಪ್ರತ್ಯಯ ಲುಪ್ತ ಆಗಿ ಪಂಚಮಿ ವಿಭಕ್ತಿ ಬರೋದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ನೋಡಿರ್ತೇವೆ. ಒಂದು ವ್ಯಾಕರಣದಲ್ಲಿ ಪ್ರಸಿದ್ಧ ಉದಾಹರಣೆ ಅಂದ್ರೆ ಪ್ರಾಸಾದಾತ್ ಪ್ರೇಕ್ಷತೆ ಅಂತ. ಇದು ಪ್ರಸಿದ್ಧವಾದ ಉದಾಹರಣೆ. ಅದಕ್ಕೇನರ್ಥ? ಪ್ರಾಸಾದಾತ್ ಅಂದ್ರೆ, ಪ್ರಾಸಾದ ಅಂದ್ರೆ ಉಪ್ಪರಿಗೆ, ಉಪ್ಪರಿಗೆಯಿಂದ ನೋಡ್ತಾನೆ ಅಂತ. ಅಲ್ಲಿ ನೋಡ್ತಾನೆ ಅನ್ನೋದು ಕ್ರಿಯಾಪದ, ದೇವದತ್ತ ಅಂತನ್ನುವುದು ಅದಕ್ಕೆ ಕರ್ತೃಪದ. ಪ್ರಾಸಾದಾತ್ ಅಂತ ಪಂಚಮಿ ವಿಭಕ್ತಿ ಇದೆಯಲ್ಲ, ಆ ಪಂಚಮಿ ವಿಭಕ್ತಿ ಬಂತು ಯಾಕೆ ಅನ್ನುವುದನ್ನು ನಾವು ಜಿಜ್ಞಾಸೆಗೆ ಒಳಪಡಿಸಿದಾಗ
ಮೂಲ ಪ್ರಾಸಾದಂ ಅಂತದ್ದು ದ್ವಿತೀಯ ವಿಭಕ್ತಿ. ಆ ದ್ವಿತೀಯ ವಿಭಕ್ತಿ ಇದ್ದದ್ದು ಪ್ರಾಸಾದಾತ್ ಅಂತ ಪಂಚಮಿ ವಿಭಕ್ತಿಯಾಗಿ ಪರಿಣಮಿಸಿದೆ. ಅದು ಹೇಗೆಂದ್ರೆ ಪ್ರಾಸಾದಂ ಆರುಹ್ಯ ಪ್ರೇಕ್ಷತೆ ಅಂತ. ಒಬ್ಬ ಮನೆಯಲ್ಲಿದ್ದ ವ್ಯಕ್ತಿ ಅವನಿಗೆ ಮೇಲ್ಗಡೆ ಇರುವಂಥದ್ದನ್ನ, ದೂರದಲ್ಲಿರುವಂಥದ್ದು ಏನೋ ಒಂದನ್ನ ನೋಡಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕಾಗಿ ಅವನೇನ್ ಮಾಡಿದ, ಕೆಳಗಿನ ಮನೆಯಲ್ಲಿ ಕೂತು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮೇಲಿನ ಮನೆಗೆ ಹೋಗಿ ನೋಡಬೇಕು ಅಂತ ಬಯಸಿದ. ಅದಕ್ಕಾಗಿ ಪ್ರಾಸಾದಂ ಆರುಹ್ಯ, ಉಪ್ಪರಿಗೆಯನ್ನು ಏರಿದ ಮತ್ತೆ ಅಲ್ಲಿ ಏನಿದೆ ಅಂತ ಅನ್ನೋದನ್ನ ನೋಡಿದ. ಹೀಗೆ ಪ್ರಾಸಾದಂ ಆರುಹ್ಯ, ಉಪ್ಪರಿಗೆಯನ್ನು ಏರಿ ಪ್ರೇಕ್ಷತೆ ನೋಡ್ತಾನೆ ಅಂತ ಮೂಲ ಶಬ್ದ. ಅಲ್ಲಿ ಆರುಹ್ಯ ಅಂತದ್ದು ಆಂಗಿತ್ತು ಉಪಸರ್ಗ ಪೂರ್ವಕ ರುಹ ಬೀಜ ಜನ್ಮನಿ ಧಾತುವಿನ ನೆಪ್ರತ್ಯ ಅಂತ ಅವ್ಯಯ ಅಲ್ಲಿದೆ. ಪ್ರಾಸಾದಂ ಆರುಹ್ಯ, ಆ ಆರುಹ್ಯ ಅನ್ನೋದಕ್ಕೆ ಹೊಂದಿಕೊಂಡು ಪ್ರಾಸಾದಂ ಅಂತ ದ್ವಿತೀಯ ವಿಭಕ್ತಿ ಇದೆ. ಉಪ್ಪರಿಗೆಯನ್ನು ಏರಿ ಅಂತ. ಅಲ್ಲಿ ಲೆಪ್ರತ್ಯಂತವಾದ ಪ್ರಾಸಾದಂ ಅಂತ ಅನ್ನೋದು ಲುಪ್ತವಾಗಿಬಿಟ್ರೆ ಅರ್ಥದ ಸೌಕರ್ಯ ದೃಷ್ಟಿಯಿಂದ, ಪ್ರಯೋಗ ಸೌಕರ್ಯ ದೃಷ್ಟಿಯಿಂದ ಪ್ರಾಸಾದಂ ಆರುಹ್ಯ ಪ್ರೇಕ್ಷತೆ, ದೇವದತ್ತ ಕರ್ತೃ, ಪ್ರಾಸಾದಂ ಅಂತ ಕರ್ಮ, ಆರುಹ್ಯ ಅಂತ ಹೇಳಿ ಲೆಪ್ರತ್ಯಂತವಾದ ಅವ್ಯಯ, ಪ್ರೇಕ್ಷತೆ ಅಂತ ಕ್ರಿಯಾಪದ. ಹೀಗೆ 4 ಶಬ್ದಗಳನ್ನು ಪ್ರಯೋಗ ಮಾಡಬೇಕಾಗ್ತದೆ. ಆ ನಡುವಿನ ಲೆಪ್ರತ್ಯಂತವಾದ ಅವ್ಯಯವನ್ನು ಕೈ ಬಿಟ್ಟಾಗ, ಅಂದ್ರೆ ಅದಕ್ಕೆ ಲೋಪ ಹೇಳಿ ದ್ವಿತೀಯ ವಿಭಕ್ತಿಯಲ್ಲಿ ಇದನ್ನ ಪಂಚಮಿ ವಿಭಕ್ತಿ ಮಾಡ್ಕೊಂಡು ಬಿಟ್ರೆ ಆವಾಗ ಅದು ಪ್ರಾಸಾದಾತ್ ಅಂತ ಪಂಚಮಿ ವಿಭಕ್ತಿ ಆಗಿಬಿಡ್ತದೆ. ಉಪ್ಪರಿಗೆಯಿಂದ ನೋಡ್ತಾನೆ. ಉಪ್ಪರಿಗೆಯಿಂದ ನೋಡ್ತಾನೆ ಅಂದ್ರು, ಉಪ್ಪರಿಗೆಯನ್ನು ಏರಿ ನೋಡ್ತಾನೆ ಅಂತಂದ್ರು ಒಂದೇ ಅರ್ಥ. ಹೀಗೆ ಅರ್ಥವನ್ನ ಆ ಉದಾಹರಣೆಯಲ್ಲಿ ನಾವು ನೋಡ್ತೀವಿ. ಹಾಗೆ ಸಹಸ್ರ ಮೂರ್ಧ ಅಂದ್ರೆ ಸಹಸ್ರೇಭ್ಯ ಮೂರ್ಧ, ಸಾವಿರಾರು ವಸ್ತುಗಳ ಅಥವಾ ಸಾವಿರಾರು ಅಪೇಕ್ಷಿತ ವಸ್ತುಗಳಿಂದ ಅಥವಾ ವಸ್ತುಗಳ ಮೂಲಕ ಅವನು ಮೂರ್ಧ ಆಗಿದ್ದಾನೆ, ಹಿರಿಯನಾಗಿದ್ದಾನೆ ಈ ಜಗತ್ತಿಗೆಲ್ಲದಕ್ಕೂ ಕೂಡ. ಹಾಗೇನಂದ್ರೆ ಅರ್ಥ, ಜಗತ್ತಿನಲ್ಲಿ ಉಳಿದವರು ಏನಿದ್ದಾರೆ ಅವರು ಅನಂತ ಸಾಧಕರಿಗೆ ಅನಂತ ಅಪೇಕ್ಷೆಗಳನ್ನ ಭಗವಂತ ಈಡೇರಿಸಿದಂತೆ ಈಡೇರಿಸಲಾರರು. ಆದ್ರಿಂದ ಅವ್ರ್ಯಾರು ಮೂರ್ಧ ಅಲ್ಲ, ಹಿರಿಯರಲ್ಲ. ಇವನೊಬ್ಬ ಮಾತ್ರ ಮೂರ್ಧ ಆಗಿದ್ದಾನೆ, ಹಿರಿಯನಾಗಿದ್ದಾನೆ. ಯಾಕೆಂದ್ರೆ ಸಾವಿರಾರು ಅಥವಾ ಅನಂತ ಅಭೀಷ್ಟ ವಸ್ತುಗಳಿಂದ, ಪಂಚಮಿ ವಿಭಕ್ತಿ ಅಥವಾ ವಸ್ತುಗಳ ಕಾರಣದಿಂದ, ಕಾರಣ ಎಂಬ ಅರ್ಥದಲ್ಲಿ ಅದು ಪಂಚಮಿ ವಿಭಕ್ತಿ ಬಂದಿದೆ. ಹೀಗೆ ನೂರಾರು ವಸ್ತುಗಳ ಕಾರಣದಿಂದಾಗಿ, ನೂರಾರು ಅಪೇಕ್ಷೆಗಳ ಕಾರಣದಿಂದಾಗಿ, ಅಪೇಕ್ಷೆಗಳನ್ನು ತಾನು ಹೊಂದಿರುವ ಕಾರಣದಿಂದ ಅಲ್ಲ, ಅಪೇಕ್ಷೆಗಳನ್ನು ಇನ್ನೊಬ್ಬರಿಗೆ ಕೊಟ್ಟಂತಹ, ಇನ್ನೊಬ್ಬರಿಗೆ ಈಡೇರಿಸುವಂತಹ ಕಾರಣಗಳಿಂದಾಗಿ ಅವನು ಮೂರ್ಧ ಆಗಿದ್ದಾನೆ, ಹಿರಿಯನಾಗಿದ್ದಾನೆ, ಹೆದ್ದೆಯವನಾಗಿದ್ದಾನೆ ಅಂತ ಅದರ ಅರ್ಥ. ಇದು ನಮಗೆ ಭಗವಂತಾಚಾರ್ಯರು ಅದಕ್ಕೆ ತೋರಿಸಿರುವಂತಹ ಅರ್ಥ. ಈಗ ಆ ಭಗವಂತಾಚಾರ್ಯರು ಈ ಮೂಲ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅವರ ದೃಷ್ಟಿಯಲ್ಲಿ ಇದು 227ನೇ ಮಂತ್ರ, 230 ಅಲ್ಲ. ಮತ್ತೆ ಸಹಸ್ರಮೂರ್ಧ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಅವರ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಸ್ತ ಆಗಿದೆ. ಭವತಿ ಗಾಧಮಸ್ಮೈ ಗಂಭೀರೇಣ ನ ವರುಣಾಮತ್ರ ಪ್ರೇಷೋಜಂಧೆ ಸುತಪಾವನ್ವಾಜಾನ್ ಸ್ಥಾವೋಷು ಊರ್ಧ್ವೂತಿ. ಅರಿಷ್ಯನ್ ಅಂತ ಮುಂದೇನು ಶಬ್ದ ಇದೆ, ಅಲ್ಲಿ ಅರಿಷ್ಯನ್ ಅನ್ನೋದು ಅರಿ ಅನ್ನೋದು ಮಾತ್ರ ಈ ನಾಮಕ್ಕೆ ಸಂಬಂಧಪಟ್ಟಂತೆ ಅವ್ರು ತಗೊಂಡಿದ್ದಾರೆ. ಮುಂದೆ ಶನ್ ಅಂತ ಅನ್ನೋದು ವಿಶ್ವಾತ್ಮ ಅನ್ನೋ ನಾಮಕ್ಕೆ ಹೋಗಿಬಿಡ್ತದೆ. ಹೀಗೆ ಅವರು ಸಹಸ್ರಮೂರ್ಧ ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಬೃಹತಿಯನ್ನ ಪ್ರದರ್ಶಿಸ್ತಾರೆ. ಆಯ್ತು, ಅವ್ರ ದೃಷ್ಟಿಯಲ್ಲಿ ಅರ್ಥ ಏನು? ಇಂದ್ರ ಅಂತ ಭಗವಂತನಿಗೆ, ವಿಷ್ಣುವಿಗೆ ಸಂಬೋಧನೆ. ನಾಯ ಅಂದ್ರೆ ನಾಯಕನಾದ ಯಜಮಾನನನ್ನ, ಅಭೀಕೆ ಅಂದ್ರೆ ಯುದ್ಧದಲ್ಲಿ ನೀನು ಕಾಪಾಡಬೇಕು, ಮತ್ತೆ ಅವಸೆ ಆ ಯುದ್ಧದಲ್ಲಿ ಅವನಿಗೆ ರಕ್ಷಣೆ ಆಗಬೇಕಾಗಿದೆ. ಆ ರಕ್ಷಣೆಗೋಸ್ಕರ ನೀನು ಆತನನ್ನ ಸದಸ್ವ, ಅವನಿಗೆ ರಕ್ಷಣೆ ಸಿಗಬೇಕು ಅಂದ್ರೆ ನೀನು ಎಲ್ಲೋ ದೂರದಲ್ಲಿದ್ರು ರಕ್ಷಣೆ ಮಾಡಿದ್ರೆ ಉಪಯೋಗ ಇಲ್ಲ, ಸಮೀಪದಲ್ಲೇ ಇರಬೇಕು, ಇದ್ದು ಆತನನ್ನು ರಕ್ಷಿಸಬೇಕು. ಮತ್ತೆ ಆ ಯಜಮಾನನನ್ನ ಅಮ ಅಂದ್ರೆ ಸಹ, ಅಮ ಅನ್ನೋ ಶಬ್ದಕ್ಕೆ ಮನೆ ಅಂತ ಅರ್ಥ ಇಟ್ಕೊಂಡಿಲ್ಲ ಭಗವಂತಾಚಾರ್ಯರು. ಅಮ ಅಂದ್ರೆ ಜೊತೆಗೆ, ಯಜಮಾನನ ಜೊತೆಗೆ, ಅರ್ಥಾತ್ ತತ್ ಪಾರ್ಶ್ನಿಗ್ರಾಹಿ ಸನ್ನೇವ, ಅವನ ಪಕ್ಕದಲ್ಲೇ ಇದ್ದು. ಇತಃ ಅಸ್ಮಾತ್ ಪ್ರಸಿದ್ಧಾತ್ ಚೋರಾಜ ರೂಪ ತ್ರಿಶಃ. ಈ ಸಮೀಪದಲ್ಲಿರುವ ಋಷಿಗಳು ಅಂದ್ರೆ
ಶತ್ರುಗಳು, ನಮಗೆ ತೊಂದರೆ ಕೊಡುವಂಥವ್ರು. ಅವ್ರು ಯಾರು? ಚೋರ ಮೊದಲಾದವರು, ಕಳ್ಳ ಮೊದಲಾದವರು, ನಮಗೆ ಪ್ರಸಿದ್ಧರಾದಂಥ ನಮ್ಮ ಸುತ್ತಮುತ್ತಲೇ ಇರುವಂತಹ ಚೋರ ಮೊದಲಾದವರು. ಅಂಥ ಶತ್ರುಗಳಿಂದ ಅವನನ್ನು ಕಾಪಾಡಬೇಕು ನೀನು. ಮತ್ತೆ ಅಂತ ಬಂದಿದ್ದರಿಂದ ಅರಣ್ಯ, ಬೇರೆ ಕಡೆನೂ ದೂರದಲ್ಲಿಯೂ ಇರುವಂತಹ, ಅದನ್ನ ಸ್ಪಷ್ಟವಾಗಿ ಅರಣ್ಯ ಎಂಬ ಶಬ್ದದಿಂದಲೇ ಅವ್ರು ಹೇಳ್ತಾರೆ. ಅರಣ್ಯ ಅಂತಂದ್ರೆ ದೂರ ಪ್ರದೇಶ. ರಿಷಃ ಹಿಂಸಕಾತ್ ವ್ಯಾಘ್ರಾದಿಭಿಶ್ಚ, ವ್ಯಾಘ್ರ, ಹುಲಿ, ಸಿಂಹ ಮೊದಲಾದ ಕ್ರೂರ ಪ್ರಾಣಿಗಳು ಅವು ನಮ್ಮ ಸುತ್ತಮುತ್ತಲು ಇರೋದಿಲ್ಲ, ದೂರ ಎಲ್ಲೋ ಅರಣ್ಯದಲ್ಲಿ ಇರ್ತವೆ. ಅವುಗಳಿಂದಲೂ ಈ ಯಜಮಾನನ್ನು ನೀನು ಕಾಪಾಡಬೇಕು. ಮತ್ತೆ ಮನೆಯಲ್ಲಿ ಸಮೀಪದಲ್ಲಿ, ಅವರು ಅಮ ಎಂಬ ಶಬ್ದಕ್ಕೆ ಮನೆ ಅಂತ ಅರ್ಥ ಇಟ್ಕೊಂಡಿಲ್ಲ ಭಗವಂತಾಚಾರ್ಯರು. ಸಮೀಪದಲ್ಲಿರುವ ಶತ್ರುಗಳಿಂದಲೂ ತೊಂದರೆಗಳಿಂದಲೂ ಈ ಯಜಮಾನನನ್ನು ನೀನು ಕಾಪಾಡಬೇಕು. ಅಮ ಅಂದ್ರೆ ಸಹೈವ, ಜೊತೆಗೆ ಅಂತ ಅರ್ಥ. ಅಮಾವಾಸ್ಯ ಎಂಬಲ್ಲಿ ಅಮ ಅಂದ್ರೆ ಜೊತೆಗೆ ಅಂತ ಏನು ಅರ್ಥ ಇದೆಯಲ್ಲ, ಅದನ್ನೇ ಇಲ್ಲಿ ಅವರು ತಗೊಂಡಿದ್ದಾರೆ. ಮತ್ತೆ ವಯಂ ನಾವು ನಿನ್ನ ಅನುಗ್ರಹದಿಂದ ಅಂತ ಅಧ್ಯಾರ್ಥ ಮಾಡ್ಕೋಬೇಕು. ಶತಹಿಮಾಹ, ಶತ ಅಂದ್ರೆ ಬರೇ 100 ಅಂತ ಅರ್ಥ ಅಲ್ಲ, ಬಹು ಅಂತ ಅರ್ಥ. ಹಿಮ ಅಂದ್ರೆ ರಾತ್ರಿ ಅಂತ ಅರ್ಥ. ಬಹುರಾತ್ರಿ, ಬಹಳ ರಾತ್ರಿಗಳ ಕಾಲ, ಅನೇಕ ದಿನಗಳ ಕಾಲ ಅಂತ ಅರ್ಥ. ಸುವೀರಾಹ, ಶ್ರೇಷ್ಠ ಮಕ್ಕಳು ಉಳ್ಳವರಾಗಿ, ಅಥವಾ ಶ್ರೇಷ್ಠ ಪರಾಕ್ರಮ ಸತ್ವ ಉಳ್ಳವರಾಗಿ. ಮದೇಮ, ಸಂತೋಷ ಪಡೋಣ, ಸಂತೋಷದಿಂದ ಬಾಳೋಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಷ್ಟು ಅರ್ಥವನ್ನ ಭಗವಂತಾಚಾರ್ಯರು ನಮಗೆ ತಿಳಿಸಿದ್ದಾರೆ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಹೇ ಇಂದ್ರ, ಭಗವಂತನೇ, ಇಂದ್ರನಿಗೆ ಸಾಯಣಾಚಾರ್ಯ ಏನು ಹೀಗೆ ಇಂದ್ರ ಅಂತ ಹೇಳಿರ್ತಾರೆ, ಹಾಗೆ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಅಭೀಕೆ ಅಂದ್ರೆ ಸಂಗ್ರಾಮದಲ್ಲಿ, ತಮ್ಮ ಭಕ್ತಜನನ್ ಅವಸೆಯ ರಕ್ಷಣಾಯ, ಸಂಗ್ರಾಮದಲ್ಲಿ ಭಕ್ತನಿಗೆ ರಕ್ಷಣೆ ಸಿಗಬೇಕು. ಅವಸ್ ಅಂದ್ರೆ ರಕ್ಷಣೆ ಸಿಗಬೇಕು. ಅದಕ್ಕಾಗಿ ಇತಃ ಸನ್ನಿಕೃಷ್ಟವಾದ ಸಮೀಪದಲ್ಲಿರುವ ಶತ್ರುವಿನಿಂದ ಅಥವಾ ತೊಂದರೆಯಿಂದ, ಯಾವುದೇ ಬಾಧಕದಿಂದ, ಅಥವಾ ಅಮುತಃ ದೂರದಲ್ಲಿರುವ ವಿಪ್ರಕೃಷ್ಟ ಅಂಥ ಶತ್ರುವಿನಿಂದಲೂ ಈತನ ಯಜಮಾನನನ್ನು ನೀನು ಕಾಪಾಡಬೇಕು, ಭಕ್ತನನ್ನು ಕಾಪಾಡಬೇಕು. ಮತ್ತೆ ಅಮ ಅಂದ್ರೆ ಮನೆ ಅನ್ನೋ ಅರ್ಥವನ್ನೇ ಸಾಯಣಾಚಾರ್ಯ ಇಟ್ಕೊಂಡಂತೆ ರಘುನಾಥ ಸ್ವಾಮಿಗಳು ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ಮತ್ತು ಅರಣ್ಯದಲ್ಲಿ ಕೂಡ ನಮ್ಗೆ ಯಾರು ಶತ್ರುಗಳಿದ್ರೆ, ಅಂದ್ರೆ ಒಳಗೂ ಹೊರಗೂ, ಹೀಗೆ ಅರ್ಥ ಅದಕ್ಕೆ. ಅಂಥ ಶತ್ರುಗಳಿಂದಲೂ ನೀನು ಆತನನ್ನ ಕಾಪಾಡಬೇಕು. ನಾವು ಸುವೀರಾಹ, ಶೋಭನ ಪುತ್ರಾಹ ಅಂತ ಅರ್ಥ. ಶತಂ ಜೀವೇಮ, ಹೀಗೆ ಬೇರೆ ಬೇರೆ ಕಡೆ ಸುವೀರಾಹ ಅಂತ ವೇದದಲ್ಲೂ ಬರ್ತಿರ್ತದೆ. ವೇದ ಅಲ್ಲಿ ವೀರ ಅಂತ ಬಂದಲ್ಲೆಲ್ಲ ಪರಾಕ್ರಮಶಾಲಿಗಳು ಅಂತ ಇಷ್ಟೇ ಅರ್ಥ ಅಲ್ಲ. ವೀರ ಅಂದ್ರೆ ಶ್ರೇಷ್ಠರಾದ ಮಕ್ಕಳು. ಅಂಥ ಮಕ್ಕಳನ್ನು ಪಡೆದು ಶತಹಿಮಾಹ ಸಹಸ್ರ ಸಂವತ್ಸರಾಯುಷಃ, ಸಾವಿರಾರು ವರ್ಷಗಳ ಕಾಲ ನಾವು ಸಂತೋಷದಿಂದ ಬದುಕೋಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಮೂರ್ಧ ಎಂಬ ಶಬ್ದ ಸರ್ವಗಾತ್ರಸ್ಯ ಶಿರಃ ಪ್ರಧಾನಮಿತ್ಯುಕ್ತೆ. ಮೂರ್ಧ ಅಂದ್ರೆ ತಲೆ ಅಂತ ಅರ್ಥ, ಶಿರಸ್ಸು ಅಂತ ಅರ್ಥ. ಇಡೀ ಶರೀರದಲ್ಲಿ ನಮ್ಮ ತಲೆ ಅಂತ ಅನ್ನೋದು ಪ್ರಧಾನ ಅಂತ ಎಲ್ಲಿಗೂ ಗೊತ್ತಿದೆ. ಆದ್ರಿಂದ ಮೂರ್ಧ ಅನ್ನೋದು ಕೇವಲ ತಲೆಯನ್ನು ಹೇಳೋದಿಲ್ಲ, ಬೇರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಮೂರ್ಧ ಅನ್ನೋದು ಪ್ರಧಾನನನ್ನೇ ಹೇಳ್ತದೆ. ಸಹಸ್ರ ಅನ್ನೋದು ಬಹುಕಾಲ ಅನ್ನೋದು ಅರ್ಥವನ್ನು ಹೇಳ್ತದೆ. ಸಹಸ್ರ ಎಂಬ ಶಬ್ದಕ್ಕೆ 1000 ಅಂತ ಇಷ್ಟೇ ಅರ್ಥ, ಬಹಳ ಅಂತ ಅರ್ಥ. ಅದು ಬಹಳ ಅಪೇಕ್ಷೆಗಳಾಗಬಹುದು, ಬಹಳ ಕಾಲ ಆಗಬಹುದು, ಹೇಗೂ ಆಗಬಹುದು. ಸಹಸ್ರೇಶು ಶತೇಶು ಕಾಲೇಶು ಭಕ್ತೋ ಜನಃ, ಸಹಸ್ರಾರು ಕಾಲಗಳಲ್ಲಿ, ಸಾವಿರಾರು ವರ್ಷಗಳ ಕಾಲದಲ್ಲಿ ಭಕ್ತ, ನಿನ್ನ ಭಕ್ತನಾದವನು ಸಂತೋಷವನ್ನು ಪಡೆದು ಪ್ರಧಾನನಾಗಿ, ಮುಖ್ಯನಾಗಿ, ಜನಸಮುದಾಯದಲ್ಲಿ ಒಂದು ಪ್ರಧಾನ ಸ್ಥಾನವನ್ನು ಪಡೆದು ಬದುಕ್ತಾನೆ. ಅದು ಯಾರಿಂದ ಬದುಕ್ತಾನೆ ಅಂದ್ರೆ ನಿನ್ನಿಂದಾಗಿ ಬದುಕ್ತಾನೆ, ನಿನ್ನ ಅನುಗ್ರಹದಿಂದ. ಸಹಸ್ರೇಶು ಮೂರ್ಧ ಏನ ಸಹ ಅಥವಾ ಯಸ್ಮಾತ್ ಸಹ, ಸಹಸ್ರ ಮೂರ್ಧ ಅಂತ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಸಹಸ್ರೇಶು ಸಾವಿರಾರು ವರ್ಷಗಳ ಕಾಲದಲ್ಲಿ, ಮೂರ್ಧ ಅಂದ್ರೆ ಪ್ರಧಾನನಾಗಿ, ಹರ್ಷಾದಿನ ಪ್ರಧಾನ, ಹರ್ಷ ಮೊದಲಾದವುಗಳನ್ನು ಪಡೆದು ಪ್ರಧಾನವಾದ ಒಂದು ಸ್ಥಾನವನ್ನು ಪಡೆದು ಬದುಕ್ತಾನೆ ಈ ಭಕ್ತ. ಹೀಗೆ ಸಹಸ್ರೇಶು ಮೂರ್ಧ
ಯಸ್ಮಾತ್ ಸಹ, ಯಸ್ಮಾತ್ ಯಾವ ಭಗವಂತನ ಅನುಗ್ರಹದಿಂದ, ಸಹಸ್ರೇಶು ಕಾಲೇಶು ಭಕ್ತಃ ಮೂರ್ಧ ಪ್ರಧಾನೋ ಭವತಿ ಸಹ ಸಹಸ್ರ ಮೂರ್ಧ ಅಂತ ಇಷ್ಟರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥವನ್ನ ಹೀಗೆ ಹೇಳೋ ಪ್ರಯತ್ನ ಮಾಡ್ತೇನೆ. ಇಂದ್ರ ಅಂತ ಪರಮೇಶ್ವರ, ಭಗವಂತನಿಗೆ ಅನ್ವಯ. ಹೇ ಇಂದ್ರ ಪರಮೇಶ್ವರನೇ, ಸಹಸ್ರಾಣಾಂ ಅಂದ್ರೆ ಸರ್ವೇಷಾಂ ಅನಂತಾನಾಂ ಮೂರ್ಧ ಪ್ರಧಾನ. ಅಲ್ಲಿ ಪರಮೇಶ್ವರ ಅಂದ್ರೆ ಎಲ್ಲರಿಗೂ, ಇಂದ್ರ ಅಂದ್ರೆ ಎಲ್ಲರಿಗೂ ಒಡೆಯ ಅಂತ ಅರ್ಥ, ನರೇಂದ್ರ ಅಂದ್ರೆ ಎಲ್ರಿಗೂ ಒಡೆಯ ಅಂತ ಅರ್ಥ, ಇಂದ್ರ ಅಂದ್ರು ಪರಮೇಶ್ವರ ಅಂದ್ರು ಒಂದೇ ಅರ್ಥ. ಇಂದ್ರಸ್ಸ ಪರಮೈಶ್ವರ್ಯ ಅಂತ ಇಂದ್ರ ಶಬ್ದದ ಅರ್ಥವನ್ನ ಆಚಾರ್ಯರ ಸರ್ವಮೂಲದಲ್ಲಿ ಹೇಳ್ತಾರೆ. ಈ ಸಹಸ್ರ ಮೂರ್ಧ ಅಂದ್ರೆ ಸಹಸ್ರರು ಅಂದ್ರೆ ಸರ್ವೇಶಾಂ ಅಂದ್ರೆ ಅನಂತಾನಾಂ ಜೀವಾನಾಂ ಮೂರ್ಧನ್, ಪ್ರಧಾನನಾದವನು ಈ ಭಗವಂತನೇ ಅಂತ ಹೀಗರ್ಥ ನಾನು ಮಾಡ್ಕೊಂಡಿದ್ದೇನೆ. ಇದು ನಾನು ಇಂದ್ರ ಶಬ್ದಕ್ಕೂ ಮತ್ತು ಸಹಸ್ರ ಮೂರ್ಧ ಎಂಬ ಶಬ್ದಕ್ಕೂ ಇರುವ ಸಮಾನಾರ್ಥವನ್ನ ಮಾಡಿಕೊಂಡ ಬಗೆ. ಅಭೀಕ ಅಂದ್ರೆ ಏನು? ಯುದ್ಧ. ಯಾವುದು ಯುದ್ಧ? ಅದು ಜ್ಞಾನಾಜ್ಞಾನಮಯವಾದ ಯುದ್ಧ. ಹಿಂದಿನ ಮಂತ್ರದಲ್ಲಿ ನೋಡಿದ್ದೀವಿ. ವಾಜ ಅಂತ ಬಂದಿದೆ. ವಾಜ ಅಂದ್ರೆ ಯಾವುದದು? ಜ್ಞಾನಾಜ್ಞಾನಮಯವಾದ ಯುದ್ಧವೇ ಯುದ್ಧ. ಅಲ್ಲಿ ತಂ ಭಕ್ತಂ ಯಜಮಾನಂ ಇತಃ ಅಂದ್ರೆ ಆಸನ್ನ ತ್ರಿಷಃ, ಸಮೀಪದಲ್ಲಿರುವ, ಇತಃ ಅಂದ್ರೆ ಆಸನ್ನ, ಸಮೀಪದಲ್ಲಿ ಸನ್ನಿಕೃಷ್ಟವಾದದ್ದು. ಅಂಥ ರಿಷಃ ಅಂತ ಪಂಚಮಿ ವಿಭಕ್ತಿ, ರಿಷೌ ರಿಷಃ ಅಂತ. ಅದು ರಿಷಃ ಅಂದ್ರೆ ಹಿಂಸಕಾತ್. ಯಾರು ಹಿಂಸಕ? ಸಮೀಪದಲ್ಲಿರುವ ಹಿಂಸಕ ಯಾರು ಅಂದ್ರೆ ಅಜ್ಞಾನ. ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ತೀರಾ ಸಮೀಪದಲ್ಲಿ ಒಳಗೂ ಹೊರಗೂ ತುಂಬಿರುವಂತಹ ಒಂದು ಹಿಂಸಕ ಶಕ್ತಿ ಅಂದ್ರೆ ಅಜ್ಞಾನ. ಅಂತಹ ಅಜ್ಞಾನವೆಂಬ ಶತ್ರುವಿನಿಂದ, ಮತ್ತೆ ವಾ ಅಂದ್ರೆ ಇನ್ನೊಂದನ್ನು ಇಟ್ಕೋಬಹುದು, ಅನ್ಯಸ್ಮಾದ್ವಾ ಶತ್ರೋಹ, ದೂರದಲ್ಲಿರುವಂತಹ ಮತ್ತಾರೇ ಶತ್ರು ಆಗಲಿ ಅಂಥ ಶತ್ರು. ಇಲ್ಲಿ ಸಮೀಪದಲ್ಲಿರುವಂಥದ್ದು, ಈಗ ನಾವು ಶತ್ರುಗಳು ಅಂತಂದಾಗ ವ್ಯಕ್ತಿಗಳನ್ನ ಇಟ್ಕೊಂಡಾಗ ಸಮೀಪದಲ್ಲಿರುವ ಕಳ್ಳಕಾಕರು ಮತ್ತು ದೂರದಲ್ಲಿರುವ ಶತ್ರುಗಳು ಅಂತ ಹೀಗೆ ಅರ್ಥ ಆಗ್ತದೆ. ಸಮೀಪದಲ್ಲಿರುವ ಶತ್ರು ಅಂದರೆ ಅಜ್ಞಾನ ಅಂತ ನಾವು ವ್ಯಕ್ತಿಗಳನ್ನ ಇಟ್ಕೊಳ್ಬೋದು, ಒಂದು ದುರ್ಗುಣ ಅಂತ ಇಟ್ಕೊಂಡಾಗ ಸಮೀಪದಲ್ಲಿರುವ ಒಂದು ದುರ್ಗುಣ, ನಮ್ಮನ್ನು ತೊಂದರೆಗೀಡು ಮಾಡುವ ದುರ್ಗುಣ ಅಂದರೆ ಅಜ್ಞಾನ. ದೂರದಲ್ಲಿರುವಂತಹ ನಮ್ಮನ್ನು ತೊಂದರೆಗೀಡು ಮಾಡುವಂತಹ ಮತ್ತೊಂದು ದುರ್ಗುಣ ಅಂದರೆ ಆ ಅಜ್ಞಾನದಿಂದಾಗಿ ಬರುವಂತಹ ಆಪತ್ತುಗಳು. ಈ ಅಜ್ಞಾನ ಯಾವತ್ತೂ ನಮ್ಮಲ್ಲಿ ಇರ್ತದೆ. ಅಜ್ಞಾನ ಇರುವ ಕಾರಣದಿಂದ, ಅಂದರೆ ತಿಳಿಯಬೇಕಾದದನ್ನು ತಿಳಿಯದೇ ಇರುವ ಕಾರಣದಿಂದ, ಮತ್ತೆ ತಪ್ಪಾಗಿ ತಿಳಿಯುವ ಕಾರಣದಿಂದಾಗಿ ಅನೇಕ ಆಪತ್ತುಗಳನ್ನು ನಾವು ಎದುರಿಸಬೇಕಾಗ್ತದೆ. ಆದ್ದರಿಂದ ಅನ್ಯಸ್ಮಾತ್ ನಾವು ಸಮುಚ್ಚಯ ಮಾಡ್ಕೊಳ್ತೀವಲ್ಲ, ಸಮೀಪದಲ್ಲಿರುವಂಥದ್ದು ಅಜ್ಞಾನ, ದೂರದಲ್ಲಿರುವಂಥದ್ದು ಅಂದ್ರೆ ಸಮೀಪದಲ್ಲಿರುವ ಅಜ್ಞಾನದಿಂದ ಬರಬಹುದಾದಂತಹ ಒಂದು ಶತ್ರು ಅಥವಾ ಒಂದು ಆಪತ್ತು ಅಂತಂದ್ರೆ ಆವಾಗ ನಾವು ಈ ಆಪತ್ತು ಅಂತನ್ನೋದನ್ನ ಇಟ್ಕೊಳ್ಬೇಕು. ಹೀಗೆ ಅನ್ಯಸ್ಮಾತ್ ಶತ್ರೋಹೋ ಆಪದಃ, ಬೇರೊಂದು ಶತ್ರು ಅಂದ್ರೆ ಆಪತ್ತೆಂಬ ಶತ್ರು. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ಮೊದಲಾದ ತಾಪತ್ರಯಗಳು. ಅದರಿಂದ ಅಂಥದನ್ನ ನಾವಿಲ್ಲಿ ಇಟ್ಕೊಳ್ಬಹುದು ಅಂತ ನನ್ನ ತಾತ್ಪರ್ಯ. ಅದೆಲ್ಲದಕ್ಕೂ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪಗಳೆಲ್ಲ ಬರಲಿಕ್ಕೆ ಈ ಸಮೀಪದಲ್ಲಿರುವಂತಹ ಒಂದು ಬಾಧಕ, ಅದೇ ಈ ಅಜ್ಞಾನವೆಂಬುದು ಬಾಧಕದಿಂದ ಅವೆಲ್ಲ ಬಂದಿರೋದು. ಹೀಗೆ ಅಜ್ಞಾನದಿಂದಲೂ ಅದರಿಂದ ಬರಬಹುದಾದಂತಹ, ಮುಂದೆ ಬರಬಹುದಾದಂತಹ, ಕಾಲಾಂತರದಲ್ಲಿ ದೇಶಾಂತರದಲ್ಲಿ ಬರಬಹುದಾದ ಆಪತ್ತುಗಳಿಂದಲೂ ತಾಪಗಳಿಂದಲೂ ನೀನು ನಮ್ಮನ್ನು ರಕ್ಷಿಸಬೇಕು. ಅವಸೆಯ ರಕ್ಷಣಾಯ, ಮತ್ತೆ ಆನಂದಾಯ ಅಂತ ಇನ್ನೊಂದು ಅರ್ಥ ಇದೆ. ಯಶಸ್ಸೇ, ಈ ಸಾಧಕನ ಸಕ್ಸಸ್ಸಿಗಾಗಿ, ಅವನಿಗೆ ಸಕ್ಸಸ್ ಸಿಗಬೇಕಾಗಿದೆ, ಅದಕ್ಕಾಗಿ ಪಾಹಿ ರಕ್ಷಿಸುವ. ಅದಲ್ಲದೆ ಅಪಿಚ, ಇದಲ್ಲದೆ ಏನಂ ಈ ಭಕ್ತನನ್ನ ಅಮ ಅಂದ್ರೆ ಗೃಹದಲ್ಲಿ, ಇದು ಸಾಯಿಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ. ಅಮ ಅಂದ್ರೆ ಜೊತೆಗೆ ಅಂತ ಅರ್ಥ. ಯಾವ ಅರ್ಥವನ್ನಾದ್ರೂ ಇಟ್ಕೊಳ್ಳಿ, ಎರಡೂ ಅರ್ಥ ಇಟ್ಕೊಂಡ್ರು ನಾನು ಹೇಳುವ ಅರ್ಥ ಅದಕ್ಕೆ ಸರಿ ಹೊಂದುತ್ತದೆ. ತತ್ ಪಾರ್ಶ್ವಿಗ್ರಾಹಿ, ಭಕ್ತನ ಜೊತೆಗೇ ಇದ್ದುಕೊಂಡು, ಇದು ಭಗವಂತಾಚಾರ್ಯ ಹೇಳಿದ್ದು.
ಅರಣ್ಯೇಚ, ಇಲ್ಲಿ ಗೃಹ ಮತ್ತು ಅರಣ್ಯ ಅಂತ ಬಂತಲ್ಲ. ಗೃಹ ಅಂದ್ರೆ ಜ್ಞಾತವಾದ ದೇಶ ಮತ್ತು ಕಾಲ. ಗೃಹ ಅಂದ್ರೆ ಕೇವಲ ಒಂದು ಜಾಗ ಅಂತ ಇಷ್ಟು ಮಾತ್ರ ಅರ್ಥ ಅಲ್ಲ. ನಮಗೆ ಪರಿಚಿತವಾದ ಕಾಲ ಮತ್ತು ದೇಶಗಳನ್ನ ಗೃಹ ಎಂಬ ಶಬ್ದದಿಂದ ಹೇಳಿದ್ದಾರೆ ಅಂತ ನನ್ನ ವ್ಯಾಖ್ಯಾನ. ಹಾಗೆ ಅರಣ್ಯ ಅಂದ್ರೆ ಅಜ್ಞಾತವಾದದ್ದು ಅರಣ್ಯ. ನಮಗೆ ಅಜ್ಞಾತವಾದ ದೇಶ ಮತ್ತು ಕಾಲಗಳನ್ನು ಅರಣ್ಯ ಎಂಬ ಶಬ್ದದಿಂದ ಹೇಳಿದ್ದಾರೆ. ಆದ್ದರಿಂದ ಜ್ಞಾತವಾದ ಮತ್ತು ಅಜ್ಞಾತವಾದ ಕಾಲ ದೇಶಗಳಿಂದ, ಅಂಥ ಕಾಲ ದೇಶಗಳಲ್ಲಿ ಬರುವ ಈ ಸಮಸ್ಯೆಗಳಿಂದ, ಆಪತ್ತುಗಳಿಂದ ರಿಷಃ ಶತ್ರೋಹೋ ಪಾಹಿ ಅಂತ ಹೀಗದರ ಅರ್ಥ. ವಯಂ ಸರ್ವೇಪಿ, ನಾವೆಲ್ಲರೂ ಕೂಡ ಸುವೀರಾಹ ಸತ್ಪುತ್ರವಂತಹ, ಸತ್ಪುತ್ರವಂತಹ ಮತ್ತು ಸಚ್ಚಿಷ್ಯವಂತಹ, ಶ್ರೇಷ್ಠ ಶಿಷ್ಯರನ್ನು ಪಡೆದು, ಶತಹಿಮಾಹ ಅಂದರೆ ಶರದಾಂ ಶತಂ 100 ವರ್ಷ, ಶರದಾಂ ಶತಂ ಅಂತ ವೇದದಲ್ಲಿ ಬರ್ತಿರ್ತದೆ. ಅದಕ್ಕಾಗಿ ಶತಹಿಮಾಹ ಅಂತ ಇಲ್ಲಿ ಬಂದದ್ದನ್ನು ಶರದಾಂ ಶತಂ ಅಂತ ನಾನು ಅನುವಾದಿಸಿಕೊಂಡಿದ್ದೇನೆ. ಮದೇಮ, ಸಂತೋಷ ಪಡೋಣ. ಸಹಸ್ರ ಮೂರ್ಧ ಅಂದ್ರೆ ಅರ್ಥ ಏನು ನನ್ನ ದೃಷ್ಟಿಯಲ್ಲಿ? ಸಹಸ್ರೇಶು ಅನಂತೇಶು ಚೇತನಾಚೇತನಾದಿಷು, ಅನಂತ ಚೇತನಾಚೇತನ ಭೂತಗಳೇನಿವೆ ಅವುಗಳಲ್ಲಿ ಮೂರ್ಧ ಈ ಭಗವಂತ, ಅವನೇ ಪ್ರಧಾನ. ಈ ಅರ್ಥವನ್ನೇ ಬೃಹತಿ ಇಂದ್ರ ಎಂಬ ಶಬ್ದದಿಂದ ವರ್ಣನೆ ಮಾಡಿದೆ. ಇಂದ್ರ ಅಂದ್ರೂ ನರೇಂದ್ರ, ಗಜೇಂದ್ರ, ದೇವೇಂದ್ರ, ರಾಜೇಂದ್ರ ಇತ್ಯಾದಿ ಅರ್ಥದಲ್ಲಿ ಪ್ರಧಾನನಾದವನ್ನೇ ಹೇಳ್ತದೆ ಅನ್ನೋದು ನಮಗೆಲ್ಲ ಗೊತ್ತಿದ್ದೇ ಇದೆ. ಇದು ಸಹಸ್ರ ಮೂರ್ಧ ಎಂಬ ಶಬ್ದಕ್ಕೂ ಇಂದ್ರ ಶಬ್ದಕ್ಕೂ ಸಮಾನಾರ್ಥ ಇದೆ ಅಂತ ನನ್ನ ವ್ಯಾಖ್ಯಾನ. ಇದರ ಭಾವಾರ್ಥ ಏನಾಗ್ತದೆ? ಅನಂತಾನಂತ ಚೇತನಾಚೇತನ ಭೂತಗಳಿಗೆ, ವಸ್ತುಗಳಿಗೆ ಒಡೆಯ ಮತ್ತು ಪ್ರಧಾನನೂ ಆದಂತಹ ಭಗವಂತನೇ ಜ್ಞಾನಾಜ್ಞಾನಗಳ ನಡುವೆ ನಡೆಯುವಂತಹ ಒಂದು ಯುದ್ಧ ಈಗ ನಮ್ಮಲ್ಲಿ ನಡೆದಿರುವಂಥದ್ದು. ಅಜ್ಞಾನವನ್ನು ಎದುರಿಸಿ ನಾವು ಶ್ರವಣ, ಮನನ, ಧ್ಯಾನ, ಪ್ರವಚನ ರೂಪವಾದ ಯುದ್ಧವನ್ನು ಸಾರಿದ್ದೇವೆ. ಆವಾಗ ಸಮೀಪದಲ್ಲೇ ಇರುವಂತಹ ಅಜ್ಞಾನ ಮೊದಲಾದ ಶತ್ರುಗಳು ಮತ್ತು ಇನ್ನಿತರ ಶತ್ರುಗಳು, ಅಜ್ಞಾನದಿಂದ ಬರಬಹುದಾದ ಆಧ್ಯಾತ್ಮಿಕ, ಆದಿಭೌತಿಕ ಇತ್ಯಾದಿ ತಾಪಗಳು, ಆ ತಾಪತ್ರಯಗಳಿಂದಲೂ, ತಾಪತ್ರಯ ರೂಪ ಶತ್ರುಗಳಿಂದಲೂ ಭಕ್ತನನ್ನು ನೀನು ಕಾಪಾಡಬೇಕು. ಅವನಿಗೆ ಅವಸ್ ಕೊಡಬೇಕು. ಅವಸ್ ಕೊಡುವುದಂದ್ರೇನು? ರಕ್ಷಣೆಯನ್ನು ಕೊಡಬೇಕು, ಆನಂದ ಕೊಡಬೇಕು, ಯಶಸ್ಸನ್ನು ಕೊಡಬೇಕು. ಅವಸ್ ಅನ್ನೋ ಶಬ್ದಕ್ಕೆ ಆ 3 ಅರ್ಥನೂ ಇದೆ. ಅಲ್ಲದೆ ಪರಿಚಿತವಾದ ಮತ್ತು ಅಪರಿಚಿತವಾದ ದೇಶ ಕಾಲಗಳೆರಡರಲ್ಲೂ ಕೂಡ ಆತನನ್ನು ಶತ್ರುಗಳಿಂದ ನೀನು ರಕ್ಷಿಸಬೇಕು. ಹೀಗೆ ನೀನು ಆ ಭಕ್ತನನ್ನು ರಕ್ಷಿಸುವುದು ಅಂದರೆ ಭಕ್ತರಾದ ನಮ್ಮನ್ನು ರಕ್ಷಿಸುವುದು ಅಂತಲೇ ಅರ್ಥ, ಬೇರೆ ಏನಲ್ಲ. ನಾವೆಲ್ಲರೂ ಕೂಡ ಶ್ರೇಷ್ಠ ಮಕ್ಕಳನ್ನು, ಶ್ರೇಷ್ಠ ಶಿಷ್ಯರನ್ನು ಪಡೆದು 100 ಕಾಲ ಸಂತೋಷದಿಂದ ಬಾಳೋಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಶತಹಿಮಾಹ ಅಂತ ಬಂದಿದೆ ಅಲ್ಲ, ಹಿಮ ಅಂದರೆ ತಂಪಾದದ್ದು ಅಂತ ಅದರ ತಾತ್ಪರ್ಯ. ಶೀತಕಾಲ ಅಂತ ಅದರ ಅರ್ಥ ಆಗ್ಬೋದು. ಹಿಮ ಅಂದರೆ ತಂಪು ಅಂತ ಅರ್ಥ. ತಂಪಾದ ಕಾಲ, 100 ತಂಪಾದ ಕಾಲಗಳನ್ನು ಬದುಕೋಣ. ಅರ್ಥಾತ್ ಈ ನಾವು ಕನ್ನಡದಲ್ಲಿ 100 ವಸಂತಗಳನ್ನು ಅವರು ಬದುಕಿದ್ರು ಅಂತೆಲ್ಲ ಹೇಳ್ತಿರ್ತಾರೆ, ನಮ್ಗದು ಗೊತ್ತಿದೆ. ವಸಂತ ಅಂದರೆ ತುಂಬ ಆಹ್ಲಾದಕರವಾದ, ಅನುಕೂಲಕರವಾದಂತಹ ವಾತಾವರಣ, ಅದನ್ನು ವಸಂತ ಅಂತ ಅನ್ನೋದು. 100 ವಸಂತಗಳನ್ನು ಬದುಕುವುದು ಅಂದರೆ ತುಂಬ ಆಹ್ಲಾದಕರವಾದ ಜೀವನವನ್ನು ನಡೆಸಿದರು ಅಂತ ಹೇಳಿದ್ರೆ ತಾತ್ಪರ್ಯ. ಹಾಗೆ ಶತಹಿಮಾಹ ಅಂದರೆ 100 ತಂಪಾದ ಕಾಲಗಳನ್ನು ನಾವು ಬದುಕೋಣ. ತಂಪು ಅಂತನ್ನೋದು ಅದು ಕಂಫರ್ಟ್, ಅನುಕೂಲಕರವಾದ ವಾತಾವರಣ, ಈ ಅರ್ಥವನ್ನ ಹೇಳ್ತದೆ. ಆದ್ರಿಂದ ಶತಹಿಮಾಹ ಅಂದರೆ ಸುಖವಾಗಿ ಯಾವುದೇ ಆಪತ್ತಿಲ್ಲದೆ ಬದುಕೋದು ಅಂತ ಅರ್ಥ. ನಾವು ಕನ್ನಡದಲ್ಲೆಲ್ಲ ಅದನ್ನು ಪ್ರಯೋಗ ಮಾಡ್ತಿರ್ತೀವಿ, ನಿನ್ನ ಹೊಟ್ಟೆ ತಣ್ಣಗಿರಲಿ ಅಂತ. ಹೊಟ್ಟೆ ತಣ್ಣಗಿರುವುದು ಅಂತ ಯಾರು ಕೆಲವರು ಆಶೀರ್ವಾದ ಮಾಡ್ತಿರ್ತಾರೆ. ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಅದರಿಂದ ತಣ್ಣಗಿದ್ದಾನೆ, ನಿನ್ನ ಹೊಟ್ಟೆ ತಣ್ಣಗಿರಲಿ, ಹೀಗೆಲ್ಲ ಬೇರೆ ಬೇರೆ ಥರದ ಪ್ರಯೋಗಗಳನ್ನು ಮಾಡುವುದು ನಮ್ಗೆ ಗೊತ್ತಿರ್ತದೆ. ಮನಸ್ಸು ಚಿಂತೆಯಿಂದ ಕುದಿತಾ ಇತ್ತು, ಈಗ ತಣ್ಣಗಾಯಿತು ಮನಸ್ಸು, ಹೀಗೆಲ್ಲ ನಾವು ವ್ಯವಹಾರಗಳನ್ನು ಮಾಡ್ತಿರ್ತೇವೆ. ಆದ್ರಿಂದ ತಣ್ಣಗಿರುವುದು ಅಂದರೆ ಆರಾಮಾಗಿರುವುದು, ಆಪತ್ತನ್ನು ಕಳೆದುಕೊಂಡು ಸುಖವಾಗಿರುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಹಿಮ ಅನ್ನೋದಕ್ಕೆ ನೈಟ್ ಅಂತನೂ ಅರ್ಥ ಇದೆ, ರಾತ್ರಿ ಅಂತನೂ ಅರ್ಥ ಇದ್ದೇ ಇದೆ. ಹಗಲಿನಲ್ಲಿ ಬಿಸಿಲಲ್ಲಿ ಬೇಗೆಯಲ್ಲಿ ಮನುಷ್ಯ ಬೆಂದಿರ್ತಾನೆ, ಅವನು ರಾತ್ರಿಯಲ್ಲಿ
ಸುಖವಾಗಿ ಇರ್ತಾನೆ. ಆ ಬಿಸಿಲ ಬೇಗೆಯನ್ನು ಕಳೆದುಕೊಂಡು ತಂಪಾಗಿ ಮಲಗ್ತಾನೆ. ಅದರಿಂದ ಶತಹಿಮಾಹ ಅಂತನ್ನೋದಕ್ಕೆ ತಂಪಾಗಿ 100 ಕಾಲ ಅವನು ಬದುಕ್ತಾನೆ ಅಂತ ಹಾಗರ್ಥನೂ ಕೂಡ ಅನಾಯಾಸವಾಗಿ ಅದರಿಂದ ಬರ್ತದೆ. ಹಾಗಾಗಿ ಭಗವಂತಾಚಾರ್ಯರು ಶತಹಿಮಾಹ ಅಂದರೆ ಬಹುರಾತ್ರೀಹಿ ಅಂತಲೇ ಅರ್ಥ ಮಾಡಿದ್ದಾರೆ. ಇದಿಷ್ಟು ನಾವು ಆ ಮೂಲ ಋಗ್ವೇದದ ಮಂತ್ರದ ಅರ್ಥ, ಸಂಪಾದಿತವಾದ ಬೃಹತಿ ಮಂತ್ರದ ಅರ್ಥ, ಮತ್ತು ನಾನು ಮಾಡಿಕೊಂಡಂಥ ಅರ್ಥ, ಅದಲ್ಲದೆ ಆ ಬೃಹತಿ ಮಂತ್ರಕ್ಕೂ ಸಹಸ್ರಮೂರ್ಧಾಯ ನಾಮಕ್ಕೂ ಇರುವ ಸಂಬಂಧ, ಇದನ್ನೆಲ್ಲವನ್ನು ಕೂಡ ನೋಡಿದಾಗಾಯಿತು. ಭಾವಾರ್ಥವನ್ನು ಕೂಡ ನೋಡಿದ್ದೀವಿ. ಸಹಸ್ರಮೂರ್ಧ ಎಂಬ ಶಬ್ದಕ್ಕೆ ಇನ್ನೂ ಕೆಲವು ವಿಶಿಷ್ಟವಾದ ಅರ್ಥಗಳನ್ನು ನನಗೆ ಚಿಂತಿಸಲಿಕ್ಕೆ, ಅನುಸಂಧಾನಿಸ್ಲಿಕ್ಕೆ ಸಾಧ್ಯ ಆಯಿತು. ಆ ಅರ್ಥಗಳನ್ನು ಮತ್ತು ಸಹಸ್ರಮೂರ್ಧ ಎಂಬ ಕುರಿತಾಗಿ ಇರುವ ಉಲ್ಲೇಖಗಳು, ಶಾಂಕರ ಭಾಷ್ಯದ ಪರಾಶರ ಭಟ್ಟರ, ಸತ್ಯಸಂಧ ಸ್ವಾಮಿಗಳ ಅಭಿಪ್ರಾಯ, ವ್ಯಾಖ್ಯಾನಗಳು, ಇದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ.